ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯವಾಗಿ ಮೊಟ್ಟೆ ಸಿಪ್ಪೆಯನ್ನು ಕಸಕ್ಕೆ ಬಿಸಾಡ್ತಾ ಇರ್ತೀವಿ. ಇನ್ನು ಮುಂದೆ ಮೊಟ್ಟೆ ಸಿಪ್ಪೆಯನ್ನು ಕಸಕ್ಕೆ ಬಿಸಾಡೋದ್ರ ಬದಲು ಹೀಗೆ ಉಪಯೋಗಿಸಿ. ಮೊಟ್ಟೆ ಸಿಪ್ಪೆಯನ್ನು ಒಂದು ಕವರಲ್ಲಿ ಹಾಕಿ ನೋಡಿ, ಈ ಥರ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ. ಒಂದು ವೇಳೆ ನಿಮಗೆ ಕೈಯಲ್ಲಿ ಪ್ರೆಸ್ ಮಾಡೋಕ್ಕಾಗಲ್ಲ ಅಂತಂದರೆ ಲಟ್ಟಣಿಗೆ ತಗೊಳ್ಳಿ, ಇಲ್ಲಾಂತಂದರೆ ಮುದ್ದೆ ಕೌಲ್ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಇದು ಈ ಥರ ಪುಡಿ ಪುಡಿ ಆಗಿದೆ. ಸೊ ಇನ್ನು ಪುಡಿ ಪುಡಿ ಆಗಬೇಕಂತಂದರೆ ಇನ್ನೂ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಈ ಸಿಪ್ಪೆಗಳನ್ನು ಸೇರಿಸೋಣ. ಸೇರಿಸ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಪೌಡರ್ ಮಾಡ್ಕೊಂಡಿದ್ದಾಯಿತು. ಮೊಟ್ಟೆ ಸಿಪ್ಪೆಗಳನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡೋದ್ರಿಂದ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ. ಸೊ ಬ್ಲೇಡ್ಗಳು ಹಾಳಾಗುತ್ತೆ ಅಂತ ತಿಳ್ಕೊಬೇಡಿ, ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ. ಈಗ ಈ ಪೌಡರನ್ನು ಒಂದು ಕಪ್ಪಲ್ಲಿ ಸೇರಿಸೋಣ. ಸ್ನೇಹಿತರೆ, ಮೊಟ್ಟೆ ಸಿಪ್ಪೆಯಿಂದ ತುಂಬ ಉಪಯೋಗಗಳಿದೆ. ಅಪ್ಪಿ ತಪ್ಪಿಯೂ ಇದನ್ನು ಕಸಕ್ಕೆ ಎಸಿಬೇಡಿ. ಈ ಥರ ಪೌಡರ್ ಮಾಡ್ಕೊಂಡಿರುವಂಥದ್ದನ್ನು ನಾವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಯಾವ ಥರ ಯೂಸ್ ಮಾಡಬಹುದು ಅಂತ ನಾವು ಇವಾಗ ನೋಡೋಣ. ಮೊಟ್ಟೆ ಸಿಪ್ಪೆಯಿಂದ ಮಾಡಿರ್ತಕ್ಕಂತಹ ಈ ಪೌಡರನ್ನು ಯೂಸ್ ಮಾಡಿಕೊಂಡು ಪಾತ್ರೆಗಳನ್ನು ವಾಶ್ ಮಾಡ್ಕೋಬೋದು. ಎಷ್ಟೇ ಪಾತ್ರೆಗಳಾಗಿರ್ಬೋದು, ಎಷ್ಟೇ ತಲ ಅಂಟಿರ್ಬೋದು. ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಳೆ ಕಾಲದಲ್ಲಾದರೆ ಇಟ್ಟಿಗೆ ಪೌಡರನ್ನು ಯೂಸ್ ಮಾಡಿ ತಲ ಅಂಟಿರ್ತಕ್ಕಂತಹ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊತಾ ಇದ್ರು. ಸೊ ನಮಗೆ ಸಿಟಿ ಕಡೆ, ಟೌನ್ ಕಡೆ ಇಟ್ಟಿಗೆ ಪೌಡರ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಮೊಟ್ಟೆ ಸಿಪ್ಪೆಯಿಂದ ಮಾಡಿರ್ತಕ್ಕಂತಹ ಈ ಪೌಡರನ್ನು ಗಾಜನ್ನು ಉಜ್ಜಕ್ಕೆ ಸಹ ನಾವು ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಗಾಜಿನ ಪಾತ್ರೆಗಳನ್ನು ದಿನಬಳಕೆಗೆ ನಾವು ಯೂಸ್ ಮಾಡೋದಿಲ್ಲ. ಯಾರಾದರೂ ಗೆಸ್ಟ್ ಬಂದಾಗ ಆ ಥರ ಯೂಸ್ ಮಾಡ್ತಾ ಇರ್ತೀವಿ. ಉಳಿದ ಸಮಯದಲ್ಲಿ ನಾವು ಹಾಗೆ ಇಟ್ಟಿರ್ತೀವಿ. ಅದರ ಮೇಲೆ ಡಸ್ಟ್ ಕೂತ್ಕೊಂಡು ಒಂಥರ ಮಾರ್ಕ್ ಆಗೋಗಿರುತ್ತೆ. ಸೊ ಜಿಡ್ ಥರ ಆಗೋಗುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಥರ ಮೊಟ್ಟೆ ಸಿಪ್ಪೆಯಿಂದ ಮಾಡಿರ್ತಕ್ಕಂತಹ ಪೌಡರಲ್ಲಿ ನೋಡಿ ಈ ಥರ ಚೆನ್ನಾಗಿ ಉಜ್ಜಿಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿ ಹೊಳೆಯುತ್ತೆ. ಸೊ ಫೈನಲ್ ಆಗಿ ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಬರೀ ಗಾಜಿನ ಪಾತ್ರೆಗಳೇ ಅಲ್ಲ, ಯಾವುದೇ ಪಾತ್ರೆಗಳಾಗಿರ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ನೋಡಿ, ನಾವು ಡೈಲಿ ಟೀ ಮಾಡ್ತಾ ಇರ್ತೀವಿ, ತಲ ಎಲ್ಲ ಅಂಟಿಬಿಟ್ಟಿರುತ್ತೆ. ಸೊ ಈ ಪೌಡರನ್ನು ಹಾಕಿ ಉಜ್ಜಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಖಂಡಿತ ಇನ್ನು ಮುಂದೆ ನೀವು ಮೊಟ್ಟೆ ಸಿಪ್ಪೆಯನ್ನು ಬಿಸಾಡ್ದಿರ ಈ ಥರ ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಗ್ಲಾಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು. ಮತ್ತೆ ಇಟ್ಟಿಗೆ ಪೌಡರನ್ನು ಯೂಸ್ ಮಾಡೋದ್ರಿಂದ ಪಾತ್ರೆಗಳ ಮೇಲೆ ಗೆರೆ ಬೀಳುವಂತಹ ಚಾನ್ಸ್ ಇರುತ್ತೆ. ಆದರೆ ಈ ಪೌಡರನ್ನು ಯೂಸ್ ಮಾಡೋದ್ರಿಂದ ಪಾತ್ರೆಗಳ ಮೇಲೆ ಗೆರೆ ಕೂಡ ಬೀಳುವುದಿಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತೆ ಮನೆ ಸುತ್ತಮುತ್ತ ಇರುವೆಗಳಿದ್ರೆ ಈ ಪೌಡರನ್ನು ಸಿಂಪಡಿಸೋದ್ರಿಂದ ಇರುವೆಗಳು ಕೂಡ ಬರೋದಿಲ್ಲ. ಮತ್ತೆ ಈ ಪೌಡರಲ್ಲಿ ಒಳ್ಳೆ ಪೋಷಕಾಂಶಗಳಿರೋದ್ರಿಂದ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಹೂವು ಕಾಯಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಗಿಡಗಳಿಗೆ ಈ ಪೌಡರನ್ನು ಹಾಕೋದ್ರಿಂದ ಹೂವು ಚೆನ್ನಾಗಿ ನಿಲ್ಲುತ್ತೆ ಹಾಗೂ ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಈ ಟಿಪ್ಸ್ ನಿಮಗೆ ಗೊತ್ತೇ ಇರುತ್ತೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಮೊಟ್ಟೆ ಸಿಪ್ಪೆಯಿಂದ ಫೇಸ್ ಪ್ಯಾಕ್ಗಳನ್ನು ಕೂಡ ಪ್ರಿಪೇರ್ ಮಾಡ್ಕೊತಾರೆ. ಮೊಟ್ಟೆ ಸಿಪ್ಪೆಯಿಂದ ಬಹಳಷ್ಟು ಉಪಯೋಗಗಳಿವೆ. ಇನ್ನು ಮುಂದೆ ಮೊಟ್ಟೆ ಸಿಪ್ಪೆಯನ್ನು ಬಿಸಾಡಬೇಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.